पूर्व मंत्री और औराद के विधायक प्रभु चौहान ने 25 फरवरी को औराद शहर के अमरेश्वर मंदिर में विशेष पूजा अर्चना अभिषेक और होम हवन किया और देश के कल्याण के लिए प्रार्थना की। उन्होंने उत्तर प्रदेश के प्रयागराज स्थित त्रिवेणी संगम से लाए गए पवित्र गंगा जल से मंदिर में पूजा की तथा वहां से लाए गए विशेष प्रसाद को मंदिर में समर्पित किया। इसके बाद उन्होंने भक्ति भाव से होम और हवन अनुष्ठान संपन्न किया। विधायक ने कहा कि उन्होंने प्रयागराज उत्तर प्रदेश में आयोजित ऐतिहासिक महाकुंभ मेले में भाग लिया और त्रिवेणी संगम में पवित्र स्नान किया, जहाँ गंगा, यमुना और सरस्वती नदियां मिलती हैं। उन्होंने त्रिवेणी संगम से पवित्र गंगा जल और विशेष प्रसाद लाया और देवताओं को अर्पित किया और पूजा की। उन्होंने कहा कि उन्होंने देश की भलाई, औराद और कमलनगर तालुके की समृद्धि तथा लोगों की खुशी, शांति और स्थिरता के लिए प्रार्थना की है। और आज सलीम पाशा की रिपोर्ट। ಎಲ್ಲ ಮಹಾಜನತೆಗೆ ಶುಭಾಶಯಗಳು। ಬಹಳ ಅದ್ದೂರಿಯಾಗಿ ಅಂಬರೀಶ್ವರ ಯಾತ್ರಾ ಮಹೋತ್ಸವ ನಡೀತಾ ಇದೆ। ಈ ಅಂಬರೀಶ್ವರ ಯಾತ್ರಾ ಮಹೋತ್ಸವದಲ್ಲಿ ನಾನು ಮಹಾಕುಂಭ ಹೋಗಿ ಪ್ರಯಾಗರಾಜ್ ಆಮೇಲೆ ಕಾಶಿ, ಅಯೋಧ್ಯ ಹೋಗಿ ಪ್ರಯಾಗರಾಜಿಯಿಂದ ಗಂಗಾ ಜಲ್ ತಗೊಂಡು ಇವತ್ತು ಪೂಜೆ ಮಾಡಿದ್ದೀನಿ। ಪ್ರಸಾದ ಕೂಡ ಕಾಶಿಯಿಂದ ತಗೊಂಡಿನಿ, ಪ್ರಯಾಗಿಯಿಂದ ಗಂಗಾ ಜಲ್ ತಗೊಂಡಿನಿ, ಪೂಜೆ ಮಾಡಿದ್ದೀನಿ ಅಂಬರೀಶ್ವರ ಮಹಾರಾಜ ಮೇಲೆ। ನಾನು ದೇವರ ಅಷ್ಟೇ ವಿನಂತಿ ಮಾಡ್ತಾ ಇದ್ದೀನಿ, ನಮ್ಮ ಔರಾದ್ನಲ್ಲಿ ಸುಖ ಶಾಂತಿ ಆಗಲಿ, ನೆಮ್ಮದಿ ಆಗಲಿ, ರೈತರಿಗೆ ಒಳ್ಳೆ ಆಗಲಿ, ಎಜುಕೇಷನ್ ಸರಿಯಾಗಿ ಆಗಲಿ ಎಲ್ಲ ನಾನು ಈ ಯಾತ್ರಾ ಅದ್ದೂರಿ ಯಾತ್ರಾ ಇದೆ। ಅಂಬರೀಶ್ವರ ಮಹಾಪುರುಷರು, ಅವರು ಲಕ್ಕೋ ಕರೋಡೋ ಭಕ್ತರಿದೆ। ಈ ಯಾತ್ರೆಗೆ ನಮ್ಮ ಕರ್ನಾಟಕ ಪೂರ್ತಿ ಬರ್ತಾ ಇದೆ, ತೆಲಂಗಾಣ, ಮಹಾರಾಷ್ಟ್ರದಿಂದ ಭಕ್ತರು ಬರ್ತಾ ಇದ್ದಾರೆ। ಅವ್ರ ಇಚ್ಛಾ, ಅವ್ರ ಮನೋಕಾಮನಾ ದೇವರಿಗೆ ಬೇಡ್ಕೋತೀನಿ। ಈ ಅಂಬರೀಶ್ವರ ಜಾಗೃತ ದೇವಿದೆ, ಈ ಅಂಬರೀಶ್ವರ ಬಹಳ ಅಪರೂಪ ದೇವ ಇದೆ। ಈ ದೇವ ಇಲ್ಲಿ ತೆಲಂಗಾಣ, ಮಹಾರಾಷ್ಟ್ರ ಸೀಮೆನಲ್ಲಿ ದೇವ ಇದೆ। ಹೀಗಾಗಿ ಈ ಅಂಬರೀಶ್ವರ ಅಂಬರೀಶ್ವರ ಬಹಳ ದೊಡ್ಡ ಇತಿಹಾಸ ಇದೆ। ಇತಿಹಾಸ ಸಾಕ್ಷಿಯಿಂದ ಎಲ್ಲ ಔರಾದ್ ಪಟ್ಟಣದಲ್ಲಿ ಅಥವಾ ಔರಾದ್ ಮತ್ತು ಮಾನಂಗರ್ ಎಲ್ಲ ಭಕ್ತರು ಬರ್ತಾರೆ, ನಮಸ್ಕಾರ ಮಾಡ್ತಾರೆ, ಪೂಜೆ ಮಾಡ್ತಾರೆ। ನಾವು ಕಾಶಿಯಿಂದ ಗಂಗಾಜಲ್ ತಗೊಂಡು ಅಭಿಷೇಕ ಮಾಡೀನಿ, ಹೋಮ ಹವನ ಮಾಡಿದ್ದೀನಿ। ಆಮೇಲೆ ಗಂಗಾಜಲ್ ಕೂಡ ನಮ್ಮ ಅಂಬರೀಶ್ ಅವರಿಗೆ ಅರ್ಪಣೆ ಮಾಡಿದ್ವಿ, ಲೋಕಾರ್ಪಣೆ ಮಾಡಿದ್ವಿ। सर, महाद्वार कामगार इली महाद्वार कामगार